ಕ್ಲಿನಿಕ್ ಶಾಂಪೂ ಹಚ್ಚಿ ತೊಳೆದನ ಏನ ಚಂದನಾರ ತವ ಕೂದಲ ನಾ ಬರತೀನಂದರ ತಗದಿಟ್ಟಾನೋ ಅವನ ಮನೆಯ ಬಾಗಿಲ ಚಂದನ ನನ್ನ ಹುಡುಗ ನೆಂಪಿಗೆ ಬರವ ಗುಂಪದಲ್ಲಿ ಇದ್ದರ ನನ್ನ ಕೈ ಮಾಡಿ ಕರೆಯವ ಕ್ಲಿನಿಕ್ ಶಾಂಪೂ ಹಚ್ಚಿ ತೊಳೆದರ ಏನ ಚಂದನಾರ ತವ ಕೂದಲ ಯಾವನ ನೀನು ಅಂತೀನಿ ನೀನು ಹೋಗುದು ಹೊಟ್ಟು ಉಣ್ಲಿ ನೀನು ಬರಬಾರ್ದು ಬಂದು ಹೋಗ್ಲಿ ನೀನು ದುರ್ಗ ಒಯ್ಲಿ ಕಣ್ಣಿಗೆ ಕಾಣಿಸ್ತಾವಿಲ್ಲ ಹರಿಯದ ಹುಡಿಯಾರ ಕಂಡ್ರೆ ಸಾಕ ಈ ನಮೂನಿ ಹಾದ ಸಮಾಧಾನ ಮಾಡ್ಕೊಂತಾವು ಮೇಡಮ್ ಅವ್ರ ನನ್ನ ಕಣ್ಣು ಕಂಡಿದ್ರೆ ನಾನು ಯಾಕೆ ನಿಮ್ಗೆ ಹಾಯ್ತಿದ್ದೆ ನಿಜವಾಗ್ಲು ಕಣ್ಣು ಕಾಣಲ್ಲ ಇಲ್ರಿ ಮೇಡಮ್ ಅವ್ರ ನಿಮ್ಮ ಮಾಡಿ ನಿಮ್ಮ ಅಪ್ಪ ನಾಡಿ ನಿಮ್ಮ ಅವ್ನ ನಾಡಿ ಇಡೀ ನಿಮ್ಮ ಕಾಂತಾನೆ ಅಲ್ಲ ನಿನ್ನ ಕಣ್ಣು ಕಾಂದ್ರ ನಮ್ಮ ಅಂತನ ಬಗ್ಗೆ ಯಾಕೆ ಕಾಣಕಾಗತ್ತೀವೋ ಒಬ್ರು ಬದುಕ್ಬೇಕ್ರಿ ಇನ್ನೊಬ್ರು ಸಾಯ್ಬೇಕಲ್ರಿ ಮೇಡಮ್ ಅವ್ರ ಅಂದ ಮೇಡಮ್ ಅವ್ರ ನೀವು ಇದವ್ರವ್ರು ಅನ್ರಿ ಹಾ ನಾ ಇದ ಊರಕ್ರಿ ಚಲೋ ಆತ್ ಬಿಡ್ರಿಪ್ಪ ನಮಗೂ ನೀವೇ ಬೇಕಾಗಿತ್ತು ಹಂಗಲ್ರಿ ಈ ಊರಾಗ ಬಸ್ ಸ್ಟ್ಯಾಂಡ್ ಎಲ್ಲಿ ಅಂತ ಕೇಳ್ಬೇಕಾಗಿತ್ತ ಸಿಕ್ಕಿತ್ತು ಬಸ್ ಸ್ಟ್ಯಾಂಡ್ ಹ್ಞೂನ್ರಿಪ್ಪ ಬಸ್ ಸ್ಟ್ಯಾಂಡ್ ಇಲ್ಲಿಂದ ದೂರ ಆಕೈತ್ರಿ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ ಹತ್ಕೊಂಡ್ ಹೋಗ್ಬೋದು ಸಮೀಪ ಆಗುತ್ತೆ ರೈಲ್ವೆ ಸ್ಟೇಷನ್ ಸುದ್ದಿನ ಎತ್ತಕ್ಕೆ ಹೋಗ್ಬೇಡ್ರಿ ಯಾಕ್ರಿ ಏನಾಯ್ತು ಅಂತ ಪವಾಡ್ ನಡೆದು ಬಿಡತ್ರಿ ನನ್ನ ಜೀವನದಾಗ ಒಂದ್ಸಲ ಅರ್ಜೆಂಟಾಗಿ ಹುಬ್ಳಿಗೆ ಹೋಗ್ಬೇಕಂತ ತಿಳ್ಕೊಂಡು ಹೊಂಟಿದ್ದೀನಿ ರೀ ಟಿ ಸಿ ಸಾಹೇಬ್ರನ್ನ ಕೇಳಿದೆ ಟಿ ಸಿ ಸಾಹೇಬ್ರ ಮತ್ತೆ ಅರ್ಜೆಂಟಾಗಿ ನಾನು ಹುಬ್ಳಿಗೆ ಹೋಗ್ಬೇಕು ಮತ್ತೆ ಟ್ರೈನಿಗೆ ನೈತೇನ್ರಿ ಅಂತ ಕೇಳಿದೆ ಅವರೇ ಇಲ್ಲಿಂದ ನೋಡ್ರಿ ಹತ್ತಿ ಬಿಡ್ರಿ ಟ್ರೈನ್ಯಾಗ ಅಂತಂದ್ರು ಯಾರು ಬೇಡ ಅಂತಾರೆ ತಿಳ್ಕೊಂಡು ಹೋಗಿ ಹತ್ತು ಕುಂತು ಬಿಟ್ಟಿನ್ರಿ ಬೋಗಿನೂ ಖಾಲಿ ಇತ್ತು ಯಾರು ಇದ್ದಿಲ್ಲ ಹೋಗಿ ಹಂಗಾತ ಮಕ್ಕೊಂಡಿದ್ದೆ 3 ಮಂದಿ ಹುಡುಗರು ಎಲ್ಲಿದ್ರಿ ಅನ್ನೋ ಬಂದ್ಬಿಟ್ರಿ ವಟ ವಟ ಪಿಟಿ ಪಿಟಿ ಅನ್ಕೋತ ಬಂದವ್ರು ಹಂಗ ಹಿಂಗ ಅನ್ನಕತ್ತಿದ್ರೆ ಒಬ್ಬದರ ಕೇಳ್ದ ಅಲ್ಲೋ ಈ ಟ್ರೈನ್ ಚೇನ್ ಜಗ್ಗಿದ್ರಿ ಏನ್ ಆಕೈತಿ ಅಂತ ಕೇಳಿದ ಇನ್ನೂ ಬೇಡದ ಹಂಗೆ ಜಗ್ಗಕ್ಕೆ ಬರಂಗಿಲ್ಲಪ್ಪ ಏನ್ರ ಸೀರಿಯಸ್ ಮ್ಯಾಟ್ರ್ ಇದ್ರೆ ಡೇಂಜರಸ್ ಜೋನ್ ಇದ್ರೆ ಜಗ್ಬೇಕಾಗತ್ತಿ ನಿಂದ್ರಸತಿ ಟ್ರೈನು ಅಂತ ಹೇಳಿದ ಏನು ಅಂಕಸ್ಬೇಕು ಹಂಗೆ ಜಗ್ಗಿ ಬಿಟ್ರ ಅಂದ ದಂಡ ಗಿಂಡ ಕೊಡ್ಬೇಕಾಗತ್ತೆ ಮರ 1000 ರೂಪಾಯಿ ದಂಡ ಕೊಡ್ಬೇಕಾಗತ್ತಿ ಆಮೇಲೆ ಬಿಡ್ತಾರೆ ನಮ್ಮನವರು ಅಂತಂದ ತಮ್ಮ ಅಂತಂದ ಅವ ಹೆಂಗಾರ ಒಂದು 8-10 ಕಿಲೋಮೀಟ್ರ್ ಹೋಗಿರ್ಬೇಕ್ರಿ ಮೇಡಮ್ ಅವ್ರ ಆವಾಗ ಅದ್ರಾಗ ಹುಡುಗರು ಕೇಳ್ತಾರೆ ಮಾತಾಡ್ಕೋತಾರೆ ದೋಸ್ತ ಎಷ್ಟ ತ್ರಾಸಾರ ಚಿಂತೆ ಜಗ್ಗೆ ಬಿಡುದು ಚೇನ್ ಅಂತಂದ ಲೇ 1000 ರೂಪಾಯಿ ಬೇಕಲ್ಲಿ ಹೆಂಗ್ ಮಾಡ್ತೀನಿ ನೀನು ಅಂತಂದ ವಿಚಾರ ಮಾಡಕ್ ಹೋಗ್ಬಾರ್ದು ದೋಸ್ತ ನನ್ನ ಕಡೆ 400 ರೂಪಾಯಿ ಐತಿ ಅಂದ ನಿನ್ನ ಕಡೆ ಎಷ್ಟೈತೆ ಅಂತ ಕೇಳ್ದ ಒಬ್ಬನ ಕಡೆ 300 ಇನ್ನೊಬ್ಬನ ಕಡೆ 300 1000 ರೂಪಾಯಿ ಸುದ್ದ ಆತು ಹಂಗ ಏನ್ರ ಪೊಲೀಸರು ಜಾಸ್ತಿ ಮಾತಾಡಕತ್ತಂದ್ರ ಈ ಕುಡ್ ನನ್ನ ಮಗನ್ ತೋರ್ಸುನು ಅಂತಂದ್ರ ಮುಂದೇನು ಕೇಳ್ತೀರಿ ಹಠದ ಹಿಂದ್ ಜಿಗದತ್ ನಂದಾಗ್ಲೇ ಹಂಗ ಮುಂದೆ ಹೋಗಿ ಹೊಂಟಿತ್ತು ಟ್ರೈನು ಹಾಕಿ ಒಬ್ಬ ಹುಡುಗ ಮಾತಾಡ್ಕೊಂಡು ಹೋಗಿ ಜಗ್ಗೆ ಬಿಡು ಟ್ರೈನ್ ನಿಂತ ಬಿಡ್ತು ಟಿ ಸಿ ಸಾಹೇಬ್ರು ಹೋಗಿ ಪೊಲೀಸರು ಕರ್ಕೊಂಡ್ ಬಂದ್ರು ನನಗೆ ಬಂದ್ಗಳು ಪೊಲೀಸರು ಇಷ್ಟು ಮರ್ಯಾದೆ ಕೊಟ್ರಪ್ಪ ಹೆಂಗ್ ಮರ್ಯಾದೆ ಕೊಟ್ರು ಬಾರಿ ಸನ್ಮಾನ ಅದು ಮಾಡಿರ್ಬೇಕಲ್ಲ ಸನ್ಮಾನ ಇಲ್ರಿ ಮರ್ಯಾದೆ ಕೊಟ್ರ ಯಾವ ಫಸ್ಟಿಗೆ ಇದಾವ ಹೇಳ್ರಿ ನನಗೆ ಯೂಸ್ ಮಾಡಿದ್ದವ್ರು ಆಮೇಲೆ ಯಾವ ಬೋಸಡಿ ಮಗ ಚೇನಿ ಜಗ್ಗಿದಾವ ಅಂತಂದ್ರು ನಾ ಸುಮ್ಮ ಕುಂತಿದ್ದೆ ಅವ್ರು ಅಂದ್ರು ನಾವಿಲ್ರಿ ಸಾಹೇಬ್ರ ಅಲ್ಲಿ ಕೂತ ನೋಡ್ರಿ ಕುಡ್ಡ ನಮಗೆ ಅವ್ ಜಗ್ಗೇನ್ರಿ ಅಂತ ಅಂದ್ಬಿಟ್ರು ಅವ್ರು ಬಂದು ನನ್ನ ಕಡೆ ಕೇಳಿ ಹೌದಲ್ಲ ಕುಡ್ಡ ನೀ ಜಗ್ಗಿದ ನೋಡಿ ಚೇನ ಅಂತಂದ್ರು ಹ್ಞೂನ್ರಿ ಸಾಹೇಬ್ರ ನಾನೇ ಜಗ್ಗಿನಿ ಅಂದೆ ಹ್ಞೂನ್ರಿ ಮತ್ತೆ ನಾನು ಜಗ್ಗಿನಿ ಅಂತಂದು ಹೇಳಿರ್ಲಿಕ್ಕಂದ್ರೆ ಅವನನ್ನು ಪೊಲೀಸರು ಬಂದು ನಾನು ಓಡಿಸಿ ಅಲ್ಲಿ ಬರೋದು ಭಾಳ ಕಷ್ಟ ಆಕಿತ್ತು ನನಗೆ ಅವ್ರು ಕೇಳಿದ್ರು ನನಗೆ ನೀವು ಯಾಕಪ್ಪ ಜಗಕ್ಕೆ ಹೋಗಿದ್ದೋ ಕುಡ್ಡ ಅಂತಂದ್ರು ಇಲ್ರಿ ಹುಬ್ಳಿ KMC ಹೇಳೋ ನಮ್ಮ ಅವ್ನ ಅಡ್ಮಿಟ್ ಮಾಡ್ಯಾರ ನಮ್ಮ ಅವ್ನ ಅರ್ಜೆಂಟ್ ನೋಡಕ್ಕೆ ಹೋಗ್ಬೇಕಾಗಿತ್ತು ಅದ್ರ ಸಂಬಂಧ ನನ್ನ ಕಡೆ ₹1 ರೊಕ್ಕಿದ್ದಿಲ್ಲ ನಮ್ಮ ದೋಸ್ತರ ಕಡೆ ಅವ್ರ ಕಡೆ ಇವ್ರ ಕಡೆ 150 ರೂಪಾಯಿ ಇಸ್ಕೊಂಡು ನಮ್ಮ ಅವ್ನು ನೋಡಕ್ಕೆ 1000 ರೂಪಾಯಿ ತೊಗೊಂಡು ಹೊಂಟಿದ್ದೀನಿ ರೀ ಸಾಹೇಬ್ರ ಅಷ್ಟೊತ್ತಿಗೆ ಈ 3 ಮಂದಿ ಹುಡುಗರು ನನ್ನ ಬಡ್ದು ಆ 1000 ರೂಪಾಯಿ ಕಸ್ಕೊಂಡ್ರಿ ಸಾಹೇಬ್ರ ಅಂತಂದೆ ಅಷ್ಟೊತ್ತಿಗೆ ಅವ್ರು ನಾವಿಲ್ರಿ ಸಾಹೇಬ್ರ ಅನ್ನಕತ್ರು ಅವ್ರು ಇಲ್ಲ ಅಂತಾರಲ್ಲ ಅಂತಂದ್ರೆ ಅವರು ಕೂಡ್ ನನ್ನ ಮನುಷ್ಯ ನಾ ಯಾಕೆ ಸುಳ್ಳು ಹೇಳ್ತೀನಿ ಒಬ್ಬರ ಕಡೆ 400 ರೂಪಾಯಿ ಐತಿ ಇನ್ನಿಬ್ಬರ ಕಡೆ 300 ರೂಪಾಯಿ ಐತಿ ನೋಡ್ರಿ ಚೆಕ್ ಮಾಡ್ಕೋರಿ ಅಂದೆ ಆಮ್ಯಾಗ ಅವ್ರು ಚೆಕ್ ಮಾಡ್ರು 1000 ರೂಪಾಯಿ ಸಿಕ್ತು 1000 ರೂಪಾಯಿ ಕಿಸ್ದಾಗ ಇಟ್ರು ಒಳಕೊಂಡು ಕರ್ಕೊಂಡು ಹೋದ್ರಿ ಚಲೋ ಬಿಸ್ನೆಸ್ ಹೊಡಮಳೆ ಅಲ್ಲೇ ಹೋಗ ಕಲೆಕ್ಷನ್ ಜೋರಾಗತ್ತ ಈ ಸಲ ಕಲೆಕ್ಷನ್ ಜೋರ್ ಆಗೋದಿಲ್ರಿ ನನ್ನ ಚಂಡಿ ಚೂಟಿ ದಂಡಿ ಮುಂಡ ಮೋಚೆ ಬಿಡ್ತಾರ ಅವ್ರು ಅಲ್ಲ ಅಲ್ಲಿ ಇಲ್ಲಿ ಕೇಳಾಕತ್ತಿರಲ್ಲ ಎಲ್ಲಿ ಯಾವ್ರಿಗಾರ ಹೋಗ್ಬೇಕನ್ನಕತ್ತೀರಿ ನಾವು ಹುಬ್ಳಿಗೆ ಹೊಂಟಿನಿ ಅಂತ ಹೇಳಿದ್ನಲ್ರಿ ಅವಾಗ ಹುಬ್ಳಿಗೆ ಯಾಕ್ರಿ ಅಲ್ಲಿನ ಸಂಗೀತ ಪಾಠಶಾಲೆ ಹೇಳ್ಕೊಡ್ತೇನೆ ರೀ ಅಲ್ಲೇ ಹುಡುಗ ಎಲ್ಲ ಹುಡುಗರು ಕುಡಿಯಾರ ಒಂದು ಕ್ಯಾಶು 2 ಪ್ಯಾಡ್ ಮಾಡೀನ್ರಿ ಅದಕ್ಕೊಂದು 2 ಸ್ಟ್ಯಾಂಡ್ ಇಟ್ಕೊಂಡು ಊರು ತುಂಬ ಅಡ್ಡಾಡ್ತೀನಿ ರೀ ಹಲೋ ಅನ್ಕೋತ ಅಲ್ಯಾಕ್ ಹೋಗಿರಿ ಅದು ಚಾಲೋ ಇದ್ರ ಸಹಿತ ಹಲೋ ನಾವ್ರಿ ನಾ ತಿಳಿ ಅದೇ ಅಲ್ಯಾಕ್ ಹೋಗಿರಿ ಅಲ್ಲೇ ಸಂಗೀತ ಚಾನಲ್ ನಡೆಸ್ಬಿಡ್ರಲ್ಲ ಯಾರು ಬೇಡ ಅಂತಾರ ಸಮೀಪ ಜಾಗ ಯಾವ್ದೈತಿರಪ್ಪ ಇಲ್ಲಿ ನಡೆಸುವಂಥದ್ದು ಇಲ್ಲೇ ಐತಲ್ರಿ ನಮ್ಮ ಮನೀದ ಏನ್ರಿ ನೀವು ಅಲ್ರಿ ಹೇಳಿ ಕೇಳಿ ಕುಡ್ ನನ್ನ ಮಗ ನನಗ್ಯಾರ 1000 ರೂಪಾಯಿ ದಾನ ಮಾಡ್ತಾರೆ ಮುಂದೆ ಹೇಳ್ರಿ ನೋಡೋದು
ನಾವು ಶ್ರೀಮಂತದ ನಮ್ಮ ಅಪ್ಪ ನಾ ಕೊಡಿಸ್ತೀನಿ ಯಾಕೆ ವಿಚಾರ ಮಾಡ್ರಿ ಯಪ್ಪ ಅಲ್ರಿಪ್ಪ ಅಲ್ರಿ ಹೇಳಿ ಕೇಳಿ ನನ್ನ ಮೇಲೆ ಇಟ್ಟೊಂದು ಪ್ರೀತಿ ತೋರಿಸ್ಬೇಕಾರ ನಿಮ್ದು ಭಾಳ ದೊಡ್ಡದೈತ್ರಿಪ್ಪ ಮನಸ್ಸು ಮನಸ್ಸು ನಂದ್ರ ಮಾತಾಡ ನಿಮ್ಮಂತವ್ರು ಕುಡ್ರ ಬೇಕು ನಾನು ಕುಡ್ರನ ಪ್ರೀತಿ ಮಾಡಿ ಮದುವೆ ಆಗ್ಬೇಕನ್ನಾಕತ್ತೀನಿ ಹೌದ್ರಿ ಏನ್ರಿ ನೀವು ಬೆಕ್ಕಿನ ಮುಗಿಗೆ ಬೆಣ್ಣಿ ವಾಸನೆ ತೋರ್ಸಂಗ್ ಮಾಡ್ತೀರಲ್ಲ ನೀವು ಅಲ್ರಿ ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ನನಗೆ ಬೆಳಿಗ್ಗೆ ಯಾವ್ದು ರಾತ್ರಿ ಯಾವ್ದು ಒಂದು ಗೊತ್ತಾಗೋದಿಲ್ಲ ಬೆಳಿಗ್ಗೆ ಮಾಡೋ ಕೆಲಸ ಅಲ್ಲ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಅಲ್ಲ ಬೆಳಿಗ್ಗೆ ಮಾಡ್ತೀನಿ ನಾನು ಸರ್ ನಾನು ಮದುವೆ ಆಗಿ ನೋಡ್ರಿ ರೀ ಬೆಳಗ್ಗೆ ಮಾಡೋ ಕೆಲಸ ಬೆಳಗ್ಗೆನ ಮಾಡಿಸ್ಕೊತೇನೆ ರಾತ್ರಿ ಮಾಡೋ ಕೆಲಸ ರಾತ್ರಿನ ಮಾಡಿಸ್ಕೊತೇನೆ ಏಪ್ಪ ನಮಗೂ ನಿಮ್ಮಂತರ ಬೇಕಾಗಿತ್ರಿ ಅಂದಂಗ ಮೇಡಮ್ ಅವ್ರು ನಾನು ನಿಮ್ಮನ್ನ ಮದುವೆ ಹಾಕಿನಿ ಆದ್ರೆ ಈ ವರದಕ್ಷಿಣೆ ಕ್ಯಾರು ಗೀರು ಕೂಟ್ರು ಗಿಟ್ರು ಏನೋ ಬೇಡ ನಿಂದ ಏನೂ ಬೇಡ್ರಿ ನಮಗ ಅಲ್ರಿ ನೀವು ಕೊಡ್ಬೇಕು ನಾ ಕೊಡ್ಬೇಕಲ್ಲ ನೀವು ಎಂದ್ರೆ ಮದುವೆ ಆಗಿರ್ಲಿ ನೀವು ಯಾವ ಒಮ್ಮೆರ ಅದು ಏನೈತಂದ್ರೆ ಯಾಕೆ ಬೇಡ ಅಂತೀರಂತಂದ್ರೆ ಯಾಕಂದ್ರೆ ಹೆಣ್ಮಕ್ಳು ರೊಕ್ಕ ತಿಂದ್ರು ಭಾಳ ಬದುಕಂಗಿಲ್ಲ ಅಂತ ಮತ್ತೆ ಈ ಸುರ್ಗಿ ಸಾಮಾನು ಅಂತಂದ್ರೆ ಬಾಂಡೆ ಸಾಮಾನ ಪಲ್ಲಂಗ ಗಿಲ್ಲಂಗ ಕಾಟ ಗೀಟ ಗಾದಿ ಗಾದಿ ಬ್ಯಾಡ್ರಿ ಮಂಗ ಗಾದಿ ಯಾಕೆ ಬೇಡ ನೀವ ಒಂದ್ ನಮೂನಿ ಡನ್ಲೂಮ್ ಗಾದಿ ಇದ್ದಂಗದ್ರಿ ಯಾಕ ಏನ್ರಿ ನಾನು ಗಾದಿ ಪಲ್ಲಂಗ ತಲೆಯ ಮೇಲೆ ಕಾಲಿ ಕಾಲಿ ಮೋದಿ ಹೊಲೆ ಅವ್ರು ಬಂದಾರ್ರಿ ನಮಸ್ಕಾರ ಮೇಡಮ್ ಯಾಕ್ರಿ ಏನಾಯ್ತು ಎಲ್ಲ ಮುಗಿಸೇ ಬಿಟ್ರಲ್ಲ ಮತ್ತೇನೈತಿ ಇನ್ನ ಮುಗಿಸಿಲ್ರಿ ಇನ್ನ ಐತ್ರಿ ನೋಡ್ರಿ ಮೇಡಮ್ ಅವ್ರ ಇನ್ನು ಏನೈತ್ರಿ ಮುಗೀತು ಇನ್ನ ಐತ್ರಿ ಹೇಳ್ರಿ ಏನು ಇನ್ನ ಬಾಳ ಐತ್ರಿ ಇಟ್ಟಕ್ಕಾದ್ರೆ ಹೆಂಗ್ರಿ ನಾ ನಿಮ್ನ ಪ್ರೀತಿ ಮಾಡಿ ನಿಮ್ನ ಮದುವೆ ಆಗ್ಬೇಕನ್ನಾಕತ್ತೀನಿ ಸತ್ಯನಾಶ ಆಗೈತಿ ಮತ್ತೇನು ಮದುವೆ ಹಾಕಿ ನಿನ್ನ ದವಳದಾಕೆ ಇಲ್ರಿ ನಾನು ಇನ್ನ ಮದುವೆ ಆಗ್ಬೇಕನ್ನಾಕತ್ತೀನಿ ಯಾವ ತಲೆ ಬೋಳೈತಿ ನಂದು ಇನ್ನು ಮೇಲೆ ಬಿಡು ಹಿಂದಲ್ದು ಹೋತಿಗೆ ಮುಂದೆ ಹೋಗಿ ಪೂರ್ತಿ ದಂಡಿಗೆ ಹಚ್ಚಿ ಬಿಡು ಇಲ್ರಿ ನಾನು ನಿಮ್ನ ನೋಡ್ರಿ ಮೇಡಮ್ ಅವ್ರ ನೀವು ಮದುವೆ ಹಾಕಿರಿ ಅಂತ ಈಗ ನಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಗಿಂತ ಚಂದ ಕೂದ್ ನಾವು ಬಂದ್ಕೊಳ್ಳಿ ಅವ್ರನ್ನೂ ಮದುವೆ ಆದ್ರೆ ಆದ್ರೆ ನೀವು ಹೇಳಕ್ ಬರಂಗಿಲ್ಲ ನಾ ಅದಕ್ಕಾಗಿ ಹೇಳ್ತೀನಿ ಈ ಸಲ ಮಾತ್ರ ನೀವು ಏನನ್ರಿ ಬಿಡ್ರಿ ನಾ ಮಾತ್ರ ಇದ ಊರಾಗ ಮನಿ ಹಿಡಿದು ನಿಮ್ಮನ್ನ ಪಟಾಸ್ಲಿಲ್ಲ ನನ್ನ ಹೆಸರು ನಿನ್ನ ನಾನ ಮನಿಗೆ ಕರ್ಕೊಂಡೋಗಿ ನಾ ಮದುವೆ ಆಗ್ಬೇಕು ಹೊಳ್ಳಿ ಇಷ್ಟೊತ್ತರ ಏನಂದ್ರಿ ಆಕಿ ನಿಮ್ಮನ್ನ ಮದುವೆ ಹಾಕಿನಂದ್ಲ ಅದಕ್ಕೆ ನೀವು ಚೇಂಜ್ ಹಾಕಿರೋದು ಗುರುದತ್ತಿ ನೀವು ಯಾವ ಚೇಂಜ್ ಆಗಿರ್ತಾರ ಅವ್ ಹೇಳ್ರಿ ಅವ್ ಬರ್ತೀವಿ ಅಂತ ಸಿಗ್ಬಾರ್ದ ಸಿಕ್ಕರ ಒಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಹುರ್ಗ ಎಬಿಸಿ ಬಿಡುತ್ತನ ಕಬ್ಬಿನ ಪಣದಾಗ ಹಂಗ ಹೋಗಿ ಬಿಟ್ರಲ್ಲ ಇವ್ರು ಅಂತೀನಿ ನಾನು ಅಲ್ಲ ನಾ ಇವನ ಮದುವೆ ಆಗ್ಬೇಕು ಅನ್ನಾಕತ್ತೀನಿ ಇಲ್ಲಂತಲ್ಲ ಆದ್ರೆ ಏನ್ ಮಾಡೋದ ನಮ್ಮ ಮಾವಪ್ಪ ನನಗ ಗಂಟು ಬಿದ್ದಾನ ನಿನ್ನ ಮದುವೆಗೆ ನೀನು ಇಲ್ದಾನ ಇರಂಗಿಲ್ಲ ನಿನ್ ಮ್ಯಾಗ ಆಸೆ ಇಟ್ಕೊಂಡಿನಿ ಅಂತ ಹೇಳಿ ಆದ್ರ ಅವನ್ ನೋಡಿದ್ರು ಹಂಗದಾನ ಇವ್ನು ನೋಡಿದ್ರು ಹಿಂಗದಾನ ಆದ್ರೆ ಏನ್ ಮಾಡೋದ ನಾ ಮಾತ್ರ ಬಿಡಂಗಿಲ್ಲ ಅವನ್ ಯಾರಾಗತ್ತಾರ ಇವನ್ ಯಾರ ಆಗ್ಬೇಕ ನಾ ಯಾರನ್ನೂ ಆಗಂಗಿಲ್ಲ ನೆಡವೂರಾಗ ಖಡದರ ಖಡಲಿ ಭರತನ ಬೆನ್ನತ್ತಿ ಮಂದ್ಯಾಗ ಹೇಳತನ ಕೈ ಎತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ ನಡುವೂರಾಗ ಕಡದರ ಕಡೆಗೆ ಭರತನ ಬೆನ್ನತ್ತಿ ಮಂದ್ಯಾಗ ಹೇಳತನ ಕೈ ಎತ್ತಿ ಮನಸರೆ ಮಾಡೇನೋ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದೆಯಾಗಿ ನಿಂತೈತಿ ಅಲ್ಲ ನಮ್ಮ ಮಾವು ಎಲ್ಲಿ ಹೋಗಿರ್ಬೇಕು ಅಂತೀನಿ ಎಷ್ಟೊತ್ತಾತು ಹುಡುಕಾಡಕತ್ತೀನಿ ಏನಮೋನಿ ಹೊಡ್ರು ಸಿಗಂಗವಲ್ಲ ಅಲ್ಲ ಎಲ್ಲಿ ಹಾಳಾಗಿ ಹೋಗಿರ್ಬೇಕು ಅಂತೀನಿ ಮದುವೆ ನೋಡ್ಬೇಕಾದ್ರೆ ಬರೇ ನೀನು ಲವ್ ಮಾಡ್ತೀನಿ ಮದುವೆ ಮಾಡ್ತೀನಿ ಸಾಕು ಹೋಗೈತ್ರಿ ನಮ್ಮ ಅವನ ಸಂಬಂಧ